Good morning, all of you. I am Jyoti KB, Assistant Professor, Government First Grade College, Gubi. Previous class, I have explained to you the uses of active and passive voice. I gave a general introduction of the uses of passive sentences. Today, I am going to talk to you about the conversion of active to passive voice. ಹಿಂದಿನ ನಾನು ವಿಡಿಯೋ ಸೆಷನಲ್ಲಿ ನಿಮಗೆ ಆ್ಯಕ್ಟಿವ್ ಮತ್ತು ಪ್ಯಾಸಿವ್ ವಾಯ್ಸ್ನ ನಡುವೆ ವ್ಯತ್ಯಾಸ ಏನು, ಆ್ಯಕ್ಟಿವ್ ವಾಯ್ಸನ್ನು ವಾಕ್ಯಗಳಲ್ಲಿ ಉಪಯೋಗಿಸೋದ್ರಿಂದ ಲಾಭಗಳೇನು, ಪ್ಯಾಸಿವ್ ಸೆಂಟೆನ್ಸಸನ್ನು ವಾಕ್ಯದಲ್ಲಿ ಉಪಯೋಗಿಸೋದ್ರಿಂದ ಲಾಭಗಳೇನು, ಮತ್ತು ಯಾವಾಗೆಲ್ಲ ನೀವು ಪ್ಯಾಸಿವ್ ಸೆಂಟೆನ್ಸಸನ್ನು ಉಪಯೋಗಿಸ್ಬೋದು ಅಂತ ಹೇಳ್ಕೊಟ್ಟಿದ್ದೀನಿ. ಈಗ ನಿಮಗೆ ಈ ಸೆಷನ್ನಲ್ಲಿ ಈ ವಿಡಿಯೋದಲ್ಲಿ ನಿಮಗೆ ಹೇಗೆ ಕನ್ವರ್ಟ್ ಮಾಡೋದು ಆ್ಯಕ್ಟಿವ್ ಟು ಪ್ಯಾಸಿವ್. ಯೂಶಲಿ ಎಕ್ಸಾಮಲ್ಲಿ ಕೊಡೋದು ನಿಮಗೆ ಆ್ಯಕ್ಟಿವ್ ವಾಯ್ಸ್ ಕೊಡ್ತಾರೆ, ಕನ್ವರ್ಟ್ ಇಟ್ ಇಂಟು ಪ್ಯಾಸಿವ್ ವಾಯ್ಸ್ ಅಂತ ಕೇಳ್ತಾರೆ. ಸೊ ಕ್ವೆಶ್ಚನ್ಸ್ ಕ್ಯಾನ್ ಕಮ್ ಫ್ರಮ್ ಅಸರ್ಟಿವ್ ಸೆಂಟೆನ್ಸಸ್, ಇಟ್ ಕ್ಯಾನ್ ಕಮ್ ಫ್ರಮ್ ಇಂಟರೋಗೇಟಿವ್ ಸೆಂಟೆನ್ಸಸ್, ಇಟ್ ಕ್ಯಾನ್ ಕಮ್ ಫ್ರಮ್ ಇಂಪರಟಿವ್ ಆ್ಯಂಡ್ ಎಕ್ಸ್ಕ್ಲಮೇಟರಿ ಸೆಂಟೆನ್ಸಸ್. ಸೊ ನಿಮಗೆ ಒಂದು ಅಸರ್ಟಿವ್ ಸೆಂಟೆನ್ಸ್ ಕೊಟ್ಟು ಅದನ್ನು ಪ್ಯಾಸಿವ್ ಆಗಿ ಬದಲಾಯಿಸಿ ಅಂತ ಕೇಳ್ಬೋದು, ಇಂಟರೋಗೇಟಿವ್ ಸೆಂಟೆನ್ಸ್ ಕೊಟ್ಟು ಪ್ಯಾಸಿವ್ ಆಗಿ ಬದಲಾಯಿಸಿ ಅಂತ ಕೇಳ್ಬೋದು, ಅಥವಾ ಎಕ್ಸ್ಕ್ಲಮೇಟ್ರಿ ಅಥವಾ ಇಂಪರಟಿವ್ ಸೆಂಟೆನ್ಸಸನ್ನು ಕೊಟ್ಟು ಬದಲಾವಣೆ ಮಾಡಿ ಅಂತ ಕೇಳ್ಬೋದು. ಸೊ ಇದು ಟೇಬಲ್, ವೆರಿ ಇಂಪಾರ್ಟೆಂಟ್ ಟೇಬಲ್ ಫಾರ್ converting active to passive voice. This table will help you to convert active to passive voice. ಸೊ ನಿಮಗೆ ಈ ಟೇಬಲ್ ನಾನು ಏನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ, ಇದು ನಿಮ್ಮ ಪುಸ್ತಕದಲ್ಲಿ ಇದೆ. ಆ್ಯಕ್ಟಿವ್ ವಾಯ್ಸ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್ ಚಾಪ್ಟರ್ನ ಕೊನೆಯ ಪೇಜ್ನಲ್ಲಿ ಇದೆ. ಎಕ್ಸರ್ಸೈಸಸ್ಗಿಂತ ಮುಂಚೆ ಇದು ಪೇಜ್ ನಂಬರ್ ನೋಟ್ ಮಾಡ್ಕೊಳ್ಳಿ. ದಿಸ್ ಈಸ್ ಐ ಥಿಂಕ್ ಇಟ್ ಇಸ್ ನಾಟ್ ವಿಸಿಬಲ್, ಬಟ್ ಇದು ನಿಮ್ಮ ಆ್ಯಕ್ಟಿವ್ ಪ್ಯಾಸಿವ್ ವಾಯ್ಸ್ನ ಚಾಪ್ಟರ್ನಲ್ಲಿ ಇದೆ. ನಾವು ಬೇಸಿಕ್ ಥಿಂಗ್ ನೀವು ಫಸ್ಟ್ ಸೆಮಿಸ್ಟರ್ ಸೆಕೆಂಡ್ ಸೆಮಿಸ್ಟರ್ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರೆ ಇದರ ಕನ್ವರ್ಷನ್ ತುಂಬ ಸುಲಭ. ಬಿಕಾಸ್ ಬೇಸ್ಡ್ ಆನ್ ದಿ ಪ್ರೀವಿಯಸ್ ನಾಲೆಡ್ಜ್ ಆಫ್ ವರ್ಬ್ಸ್ ಆ್ಯಂಡ್ ಟೆನ್ಸಸ್ ಯು ಕ್ಯಾನ್ ಕನ್ವರ್ಟ್ ಆ್ಯಕ್ಟಿವ್ ಟು ಪ್ಯಾಸಿವ್. ಸೊ ನೀವು ಫಸ್ಟ್ ಸೆಮಿಸ್ಟರ್ ಸೆಕೆಂಡ್ ಸೆಮಿಸ್ಟರಲ್ಲಿ ವರ್ಬ್ಸ್ ಅಂದರೆ ಯಾವುವು, ವರ್ಬ್ಸನ್ನು ಗುರುತಿಸುವುದು ಹೇಗೆ, ವರ್ಬ್ಸನ್ನು ಟೆನ್ಸಸ್ ಆಗಿರುವಾಗ ಯಾವ ಸ್ಟ್ರಕ್ಚರಲ್ಲಿ ವರ್ಬ್ಸು ಬರ್ತವೆ ಅನ್ನೋದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಈಗ ನೀವು ಕನ್ವರ್ಷನ್ ಮಾಡೋದು ತುಂಬ ಸುಲಭ. ಸೊ ಫಸ್ಟ್ ಸ್ಟೆಪ್, ನೀವು ಆ್ಯಕ್ಟಿವ್ ಟು ಪ್ಯಾಸಿವ್ ಮಾಡಬೇಕಾದ್ರೆ ಯು ಹ್ಯಾವ್ ಟು ಐಡೆಂಟಿಫೈ ದ ಟೆನ್ಸ್ ಆಫ್ ದ ಸೆಂಟೆನ್ಸ್. ಕೊಟ್ಟಿರುವ ವಾಕ್ಯದ ಟೆನ್ಸನ್ನು ಗುರುತಿಸಬೇಕು. ವೆದರ್ ಇಟ್ ಈಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಅದು ಆ್ಯಕ್ಟಿವ್ ಫಾರ್ಮಲ್ಲೇ ಕೊಡ್ತಾರೆ ಅಂತ ಹೇಳಿದ್ದೀನಿ. ಪ್ಯಾಸಿವ್ ಫಾರ್ಮ್ಗೆ ನೀವು ಬದಲಾಯಿಸಿ ಬರೀಬೇಕು. ಆ್ಯಕ್ಟಿವ್ ಫಾರ್ಮಲ್ಲಿ ಯಾವ ರೀತಿಯಾಗಿರುತ್ತೆ ಅಂತ ಗುರುತು ಹಿಡಿದ್ರೆ ನೀವು ಪ್ಯಾಸಿವ್ ಫಾರ್ಮ್ಗೆ ಕನ್ವರ್ಟ್ ಮಾಡ್ಕೋಬೋದು. ಇಫ್ ಯು ಆರ್ ನಾಟ್ ಏಬಲ್ ಟು ಐಡೆಂಟಿಫೈ ವಾಟ್ ಟೈಪ್ ಆಫ್ ಟೆನ್ಸ್ ದಿಸ್ ಇಸ್, ದೆನ್ ಯು ಡೋಂಟ್ ನೋ ವಾಟ್ ಟು ಕನ್ವರ್ಟ್ ಇಂಟು ವಾಟ್ ಫಾರ್ಮ್. ಯಾವುದನ್ನು ಯಾವುದಕ್ಕೆ ಬದಲಾಯಿಸಬೇಕು ಅಂತ ಗೊತ್ತಾಗಲ್ಲ. ಸೊ ಪ್ರೆಸೆಂಟ್ ಸಿಂಪಲ್ ಅಥವಾ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿ ಆ್ಯಕ್ಟಿವ್ ಫಾರ್ಮಲ್ಲಿ ಏನಿರುತ್ತೆ ಅಂತ ನಿಮ್ಗೆ ಗೊತ್ತಿರಬೇಕು. ಆಗ ಗೊತ್ತಾದ ಮೇಲೆ ನೀವು ಪ್ಯಾಸಿವ್ ಫಾರ್ಮ್ಸನ್ನು ಬದಲಾಯಿಸೋದು ನಂತರ ಕಲ್ತ್ಕೋತೀರ. ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸಲ್ಲಿ ಆ್ಯಕ್ಟಿವ್ ಫಾರ್ಮಲ್ಲಿ ವಾಕ್ಯ ಯಾವ ರೀತಿ ಇರುತ್ತೆ, ಪ್ಯಾಸಿವ್ ಫಾರ್ಮ್ಗೆ ಹೋದಾಗ ಯಾವ ರೀತಿ ಇರುತ್ತೆ ಅಂತ ಕಲ್ತ್ಕೊಂಡ್ರೆ ನಿಮಗೆ ಎಕ್ಸಾಮಲ್ಲಿ ಕಲ್ತ್ಕೊಳ್ಳೋದು ಸುಲಭ. ಸೊ ಅದಕ್ಕಾಗಿ ನೀವು ಟೆನ್ಸಲ್ಲಿ ಪರ್ಫೆಕ್ಷನನ್ನು ತೊಗೊಳ್ಬೇಕು ಮತ್ತು ವರ್ಬ್ಸನ್ನು ಗುರುತಿಸೋದು ನಿಮಗೆ ಬರಬೇಕು. ಸೊ ಅದಕ್ಕೆ ನಾನು ಒಂದು ರಿವಿಷನ್ ಎಕ್ಸರ್ಸೈಸ್ ಮಾಡ್ತಾಯಿದ್ದೀನಿ. ವರ್ಬ್ಸ್ ಅಂದರೆ ಯಾವುವು, ದೆರ್ ಆರ್ 2 kinds ಆಫ್ ವರ್ಬ್ಸ್ ಅಂತ ನಾವು ನಿಮಗೆ ಹೇಳ್ಕೊಟ್ಟಿದ್ದೀವಿ ಫಸ್ಟ್ ಸೆಮಿಸ್ಟ್ರಲ್ಲಿ. ಫಸ್ಟ್ ಕೈಂಡ್ ಇಸ್ ಮೇನ್ ವರ್ಬ್, ಎರಡನೇದು ಆಕ್ಸಿಲರಿ ವರ್ಬ್. ಲೆಕ್ಸಿಕಲ್ ವರ್ಬ್ ಅಂತ ಕೂಡ ಕರೀತಾರೆ ಮೇನ್ ವರ್ಬ್ಸನ್ನು, ಆಕ್ಸಿಲರಿ ವರ್ಬ್ಸಿಗೆ ಹೆಲ್ಪಿಂಗ್ ವರ್ಬ್ಸ್ ಅಂತ ಕೂಡ ಕರೀತಾರೆ. ಸೊ 2 kinds ಆಫ್ ವರ್ಬ್ಸ್. ನಾವು ಮೇನ್ ವರ್ಬ್ಸ್ ಆರ್ ಆ್ಯಕ್ಷನ್ ವರ್ಡ್ಸ್. ನಿಮಗೆ ಗೊತ್ತಿರೋ ಹಾಗೆ ಮೇನ್ ವರ್ಬ್ಸು ಚಲನೆ ಸೂಚಿಸುವ, ಕ್ರಿಯೆ ಸೂಚಿಸುವ ಪದಗಳು. ನೋಡಿ ಇಲ್ಲಿ ಚೇಂಜ್, ಸ್ಮೋಕ್, ಆಸ್ಕ್, ಲಾಫ್, ಕ್ಯಾರಿ, ಮ್ಯಾರಿ, ಸ್ವೀಪ್, ಲರ್ನ್, ಡ್ರೀಮ್, ಈಟ್, ಬೈ, ಬ್ರಿಂಗ್, ಥಿಂಕ್, ಟೀಚ್, ಲೀವ್ ಇದೆಲ್ಲ ಕ್ರಿಯೆಯನ್ನು ಸೂಚಿಸುತ್ತೆ. ತಿನ್ನುವ ಕೆಲಸ, ಬಾಯಿ ಕೊಂಡುಕೊಳ್ಳುವ ಕೆಲಸ, ಬ್ರಿಂಗ್ ತರುವ ಕೆಲಸ, ಸ್ವಿಮ್ ಈಜುವ ಕೆಲಸ, ಕ್ರಿಯಾಸೂಚಕ ಪದಗಳು. ಸೊ ಎರಡನೆಯ ಕೈಂಡ್ ಯಾವುದಪ್ಪ ವರ್ಬ್ಸ್ ಅಂದರೆ ಆಕ್ಸಿಲರಿ ವರ್ಬ್ಸು. ಆಕ್ಸಿಲರಿ ವರ್ಬ್ಸಲ್ಲಿ 2 ರೀತಿ ಇದೆ, ಪ್ರೈಮರಿ ಮತ್ತು ಮೋಡಲ್ ಆಕ್ಸಿಲರಿ. ಪ್ರೈಮರಿ ಆಕ್ಸಿಲರಿ ಅಂತಂದರೆ ದೇ ಹ್ಯಾವ್ ದಿ ಕ್ಯಾರೆಕ್ಟರಿಸ್ಟಿಕ್ ಆಫ್
ಮೇನ್ ವರ್ಬ್ಸ್ ಆ್ಯಸ್ ವೆಲ್ ಆಸ್ ಆಕ್ಸಿಲರಿ ವರ್ಬ್ಸ್. ಪ್ರೈಮರಿ ಆಕ್ಸಿಲರೀಸ್ ಏನಪ್ಪ ಅಂದರೆ ಅವು ಮೇನ್ ವರ್ಬ್ಸು ಇರುತ್ತೆ, ಆಕ್ಸಿಲರಿ ವರ್ಬ್ಸು ಲಕ್ಷಣವೂ ಅದಕ್ಕಿರುತ್ತೆ. ನೋಡಿ, ಈಗ ಬಿ ಫಾರ್ಮಲ್ಲಿ ಯಾವ್ಯಾವೆಲ್ಲ ಫಾರ್ಮ್ಸ್ ಇದೆ? ಆಮ್, ಈಸ್, ಆರ್, ವಾಸ್, ವರ್, ವಿಲ್ ಬಿ, ಶಾಲ್ ಬಿ, ವಿಲ್ ಬಿ, ಬೀನ್, ಬೀಯಿಂಗ್, ಇದೆಲ್ಲ ಬಿ ಫಾರ್ಮ್ಸು. ನೆಕ್ಸ್ಟ್ ಆರೋದಲ್ಲಿ ನೋಡ್ಕೊಳ್ಳಿ ಡೂ, ಡಾಸ್, ಡಿಡ್. ನೆಕ್ಸ್ಟ್ ಆರೋದಲ್ಲಿ ನೋಡ್ಕೊಳ್ಳಿ ಹ್ಯಾವ್, ಹ್ಯಾಸ್, ಹ್ಯಾವ್, ಹ್ಯಾಡ್. ಈ ಮೂರು ಅಂದರೆ ಬಿ ಫಾರ್ಮ್, ಡೂ ಫಾರ್ಮ್, ಹ್ಯಾವ್ ಫಾರ್ಮ್ ಮೂರನ್ನು ಸೇರಿಸಿ ನಾವು ಪ್ರೈಮರಿ ಆಕ್ಸಿಲರೀಸ್ ಅಂತ ಕರಿತೀವಿ. ಇನ್ನು ಮಿಕ್ಕಿದ್ದ ಆಕ್ಸಿಲರೀಸ್ ಇದೆಯಲ್ಲ, ಕ್ಯಾನ್, ವಿಲ್, ಯೂಸ್ ಟು, ಶಾಲ್, ಮಸ್ಟ್, ಮೇ, ನೀಡ್, ಡೇರ್ ಇದೆಯಲ್ಲ, ಇವನ್ನೆಲ್ಲ ನಾವು ಮೋಡಲ್ ಆಕ್ಸಿಲರಿ ಅಂತ ಕರಿತೀವಿ. ಸೊ ನಾವು ದಿಸ್ ಮಚ್ ಶುಡ್ ಬಿ ವೆರಿ ಕ್ಲಿಯರ್ ಬಿಫೋರ್ ಯು ಸ್ಟಾರ್ಟ್ ವಿತ್ ದ ಟೆನ್ಸಸ್. ನಾವು ಈ ಟೆನ್ಸಸ್ ಕಲ್ತ್ಕೊಳ್ಳೋಕೆ ಮುಂಚೆ ಇದು ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕು. ನಾವು ದೀಸ್ ಮೇನ್ ವರ್ಬ್ಸ್ ಅಂದರೆ ಈ ಮೇನ್ ವರ್ಬ್ಸ್ ಅಂತ ನಾನು ಏನು ಹೇಳಿದ್ನಲ್ಲ, ಕ್ರಿಯಾಸೂಚಕ ಪದಗಳು, ಲಾಫ್, ಕ್ಯಾರಿ, ಮ್ಯಾರಿ, ಇವು ಅನ್ಲಿಮಿಟೆಡ್, ಅವು ಲೆಕ್ಕನೇ ಇಲ್ಲದಷ್ಟು ಇದ್ದಾವೆ. ಅವುಗಳು ದೆ ಕಮ್ ಇನ್ 5 ಫಾರ್ಮ್ಸ್, 5 ರೂಪಗಳಲ್ಲಿ ಬರ್ಬೋದು. ಒಂದು ವಿ0 ಅಂತಂದರೆ ಅದಕ್ಕೆ ಏನೂ ಸೇರಿಲ್ಲ, ಇಡಿ, INGS ಏನೂ ಸೇರಿಲ್ಲ. ಆಸ್ಕ್, ಕೇಳು, ಅದು ಮೂಲ ರೂಪ. ವಿ0 ಅಂದರೆ ಬೇಸಿಕ್ ಫಾರ್ಮ್ ಆಫ್ ದ ಮೇನ್ ವರ್ಬ್, ಆ ಕ್ರಿಯಾಪದದ ಮೂಲ ರೂಪ, ಅದರಲ್ಲಿ ಬರ್ಬೋದು. ಅಥವಾ ವಿ1 ಅಂದರೆ ಎಸ್ ಸೇರ್ಕೊಂಡು ಬರ್ಬೋದು. ಆಸ್ಕ್ಸ್ ಅಂತ ಬರ್ಬೋದು, ಅಂದರೆ ಅವಕಾಶ ಇದೆ ವಾಕ್ಯದಲ್ಲಿ ಬರಲಿಕ್ಕೆ. ನೆಕ್ಸ್ಟ್ ವಿ2 ನೋಡಿ, ಆಸ್ಕಿಗೆ ING ಸೇರ್ಕೋಬೋದು, ಆಸ್ಕಿಂಗ್ ಆಗುತ್ತೆ. ವಿ3ನಲ್ಲಿ ಆಸ್ಟ್ ಅಂದರೆ ಪಾಸ್ಟ್ ಟೆನ್ಸ್ ಫಾರ್ಮ್ ಮಾಡ್ಕೋಬೋದು, ಆಸ್ಕ್ಡ್ ಅಂತ ಹೇಳ್ತೀವಿ. ಹಾಗೆ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮು ಆಸ್ಕ್ಗೆ ಆಸ್ಕ್ಡೆ, ಆಸ್ಕ್ಸ್, ಆಸ್ಕಿಂಗ್, ಆಸ್ಟ್ ಅಂದರೆ ಪ್ರತಿಯೊಂದು ಕ್ರಿಯೆ ಪದ ಮೇನ್ ವರ್ಬು ಕೂಡ ಈ 5 ರೂಪಗಳಲ್ಲಿ ಬರ್ಬೋದು. ವಿ0, ವಿ1, ವಿ2, ವಿ3, ವಿ4 ಫಾರ್ಮ್ಸಲ್ಲಿ ಬರ್ಬೋದು. ಇದು ನಿಮಗೆ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರಬೇಕು. ನಾವು ದೀಸ್ ಆರ್ ರೆಗ್ಯುಲರ್ ವರ್ಬ್ಸ್ ಅಂತ ಕರೆದೆ ನಾನು ಈಗ ತೋರಿಸಿದಂಥ ಲಿಸ್ಟು. ಯಾಕೆಂದರೆ ಈಗ ಪಾಸ್ಟ್ ಫಾರ್ಮ್ ಆಗೋಕ್ಕೆ ಇಡಿ ಸೇರಿಸ್ಕೊಳ್ಳುತ್ತೆ, ಹಾಗೆ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ಸ್ ಆಗೋ ಕೂಡ ಇಡಿನೇ ಸೇರ್ಕೊಳ್ಳುತ್ತೆ, ಅದಕ್ಕೆ ಬೇರೆ ಇನ್ನೇನು ಸೇರ್ಕೊಳ್ಳಲ್ಲ. ಆದರೆ ಕೆಲವು ವರ್ಬ್ಸ್ ಇದೆ ಅಂದರೆ ಅವು ಪಾಸ್ಟ್ ಟೆನ್ಸ್ನಲ್ಲಿ ಸಂಪೂರ್ಣ ಬದಲಾವಣೆ ಆಗುತ್ತೆ, ಪಾಸ್ಟ್ ಪಾರ್ಟಿಸಿಪಲ್ನಲ್ಲೂ ಸಂಪೂರ್ಣ ಬದಲಾವಣೆ ಆಗುತ್ತೆ. ಅವುಗಳನ್ನು ಇರ್ರೆಗ್ಯುಲರ್ ವರ್ಬ್ಸ್ ಅಂತ ಕರಿತೀವಿ. ನೋಡಿ, ಗ್ರೋ, ಗ್ರೋಸ್, ಗ್ರೋಯಿಂಗ್, ಗ್ರ್ಯೂ, ಗ್ರೋನ್. ಗ್ರೋಡ್ ಅಂತ ಯಾವತ್ತೂ ಹೇಳಲ್ಲ, ಗ್ರ್ಯೂ, ಗ್ರೋನ್. ಹಾಗೆ ಬೈಟ್ಸ್, ಬೈಟಿಂಗ್, ಬಿಟ್ಟಿನ್. ನೋಡಿ, ಪಾಸ್ಟ್ ಫಾರ್ಮ್ ಮತ್ತು ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮು ಪ್ರೆಸೆಂಟ್ ಫಾರ್ಮ್ ಅಂದರೆ ಮೂಲ ರೂಪಕ್ಕಿಂತ ಭಿನ್ನವಾಗಿ ಬರ್ತಾ ಇದೆ, ಇಡಿ ಸೇರಿಸ್ಕೋತಾ ಇಲ್ಲ ಇವುಗಳು. ಥ್ರೋಸ್, ಥ್ರೋಯಿಂಗ್, ಥ್ರೋನ್, ಥ್ರ್ಯೂ ಅಂತಾಗಿದೆ. ಸೊ ಈ ಥರ ಬದಲಾವಣೆ ಆಗುವಂಥ ಮೇನ್ ವರ್ಬ್ಸನ್ನು ನಾವು ಇರ್ರೆಗ್ಯುಲರ್ ವರ್ಬ್ಸ್ ಅಂತ ಕರಿತೀವಿ. ಸೊ ಇದಿಷ್ಟು ನೀವು ಬ್ರೀಫ್ ಆಗಿ ವರ್ಬ್ಸ್ನ ಬಗ್ಗೆ ತಿಳ್ಕೊಂಡಿದ್ದೀರಾ. ಈಗ ನಾವು ಟೆನ್ಸಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಟೆನ್ಸಸ್ ಆರ್ ಆಫ್ 3 ಕೈಂಡ್ಸ್. ಬೇಸಿಕ್ಕಾಗಿ 3 ಕೈಂಡ್ಸ್ ಇದೆ. ಒಂದು ಪ್ರೆಸೆಂಟ್ ಟೆನ್ಸಲ್ಲಿ 4 ಇದೆ. ಮತ್ತೆ ಅದರಲ್ಲಿ ಫಸ್ಟ್ ಒನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಅದರ ಸ್ಟ್ರಕ್ಚರ್ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಸ್ಟ್ರಕ್ಚರ್ ಏನಿರುತ್ತೆ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಅಂದರೆ ಒಂದು ಸಬ್ಜೆಕ್ಟ್ ಅಂದರೆ ನಾಮಪದ ಅಥವಾ ಸರ್ವನಾಮ ಬರುತ್ತೆ. ಆಮೇಲೆ ವರ್ಬ್ ಬರುತ್ತೆ. ವರ್ಬು ವಿ0 ಅಥವಾ ವಿ1 ಅಷ್ಟೇ ಆಗಿರುತ್ತೆ. ವಿ0 ವಿ1 ಯಾವುದ್ರಲ್ಲಿ ಬರುತ್ತೆ? ಮೇನ್ ವರ್ಬಲ್ಲಿ ಮಾತ್ರ ಬರುತ್ತೆ. ಮೇನ್ ವರ್ಬ್ ಮಾತ್ರನೇ ಬರುತ್ತೆ, ಆಕ್ಸಿಲರಿ ಬರೋದೇ ಇಲ್ಲ. ಯಾಕೆಂದರೆ ವಿ0 ವಿ1 ವಿ2 ವಿ3 ವಿ4 ಬರೀ ಮೇನ್ ವರ್ಬ್ಸಿಗೆ ಮಾತ್ರ ಬರುತ್ತೆ. ಸೊ ಹಾಗಾಗಿ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಒಂದು ಸಬ್ಜೆಕ್ಟ್ ಇರುತ್ತೆ, ಬರೀ ಒಂದು ಮೇನ್ ವರ್ಬ್ ಅಂದರೆ ಕ್ರಿಯಾಸೂಚಕ ಪದ ಇರುತ್ತೆ, ಮತ್ತೊಂದು ಆಬ್ಜೆಕ್ಟ್ ಬರುತ್ತೆ. ನೆಕ್ಸ್ಟು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಸ್ಟ್ರಕ್ಚರ್ ಹೇಗಿರುತ್ತೆ? ಸಬ್ಜೆಕ್ಟ್ ಅಂದರೆ ಒಂದು ನಾಮಪದ ಅಥವಾ ಸರ್ವನಾಮ, ಆಮೇಲೆ ಒಂದು ಬಿ ಫಾರ್ಮಲ್ಲಿ ಯಾವುದಾದ್ರೂ ಬರಲಿ, ಆಮ್ ಆದರೂ ಬರಲಿ, ಆರ್ ಆದರೂ ಬರಲಿ, ಈಸ್ ಆದರೂ ಬರಲಿ, ಬಟ್ ಪ್ರೆಸೆಂಟ್ ಬಿ ಫಾರ್ಮ್ ಬರಬೇಕು. ಪ್ಲಸ್ ವಿ2 ಅಂದರೆ ಯಾವುದು ನಿಮಗೆ ಹೇಳ್ಕೊಟ್ಟಿದ್ದೀವಿ, ING ಅಂದರೆ ಒಂದು ಮೂಲ ಕ್ರಿಯಾಪದ. ಆಸ್ಕ್ ಅಂತಿದ್ರೆ ಅದಕ್ಕೆ ING ಸೇರ್ಕೊಂಡು ಬರಬೇಕು, ಪ್ಲಸ್ ಆಬ್ಜೆಕ್ಟ್. ಈ ವಿನ್ಯಾಸದಲ್ಲಿ ಬಂದರೆ ಅದನ್ನು ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್. ಎಕ್ಸಾಂಪಲ್ ನೋಡಿ, ವಿ ಆರ್ ಲರ್ನಿಂಗ್ ಇಂಗ್ಲೀಷ್. ವಿ ಅನ್ನೋದು ಮೊದಲು ಬರುವ ನಾಮಪದ, ಅದನ್ನು ಸಬ್ಜೆಕ್ಟ್ ಅಂತೀವಿ. ನೆಕ್ಸ್ಟ್ ಅಂತೀವಿ ನಾವು ಬಿ ಫಾರ್ಮ್, ಆಮ್ ಆರ್ ಈಸ್ ಮೂರಲ್ಲಿ ಒಂದು ಬರುತ್ತೆ. ಆಮೇಲೆ ವಿ2 ಅಂದರೆ ಕೊಟ್ಟಿರುವ ಕ್ರಿಯಾಪದಕ್ಕೆ ING ಸೇರಿಕೊಂಡಿರುವಂಥದ್ದು ಬಂದಾದ ನಂತರ ಒಂದು ನಾಮಪದ ಇಂಗ್ಲೀಷ್ ಅನ್ನೋದು ಬಂದಿದೆ. ಈ ವಿನ್ಯಾಸದಲ್ಲಿ ಬಂದರೆ ನಾವು ಅದನ್ನು ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಅಂತ ಕರಿತೀವಿ. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಹೇಗೆ ಬಂದಿರುತ್ತೆ ಅಂತಂತಂದರೆ
ನೋಡಿ, ಸಬ್ಜೆಕ್ಟ್ ಅಂದರೆ ಮೊದಲು ಬರುವ ನಾಮಪದ ಅಥವಾ ಸರ್ವನಾಮ, ಆಮೇಲೆ ಒಂದು ಹ್ಯಾಸ್ ಅಥವಾ ಹ್ಯಾವ್ ಯಾವುದಾದ್ರೂ ಒಂದು ಬಂದಿರಬೇಕು, ಆಮೇಲೆ V4 ಬರಬೇಕು, ಅಂದರೆ ಲಾಸ್ಟ್ ಫಾರ್ಮ್, ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಬಂದಿದ್ರೆ ಮಾತ್ರನೇ ಅದನ್ನು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂತ ಕರಿತೀವಿ. ಆಮೇಲೆ ಒಂದು ಆಬ್ಜೆಕ್ಟ್ ಬಂದಿರುತ್ತೆ. ಎಕ್ಸಾಂಪಲ್ ನೋಡಿ, ಹಿ ಹ್ಯಾಸ್ ಜಸ್ಟ್ ಫಿನಿಶ್ಡ್ ಹಿಸ್ ಡಿನ್ನರ್. ಈಗ ಹಿ ಅನ್ನೋದು ಮೊದಲು ಬರೆಯುವಂಥ ಸಬ್ಜೆಕ್ಟು, ಅದು ನಾಮಪದ ಆಗಿರ್ಬೋದು, ಸರ್ವನಾಮ ಆಗಿರ್ಬೋದು. ಆಮೇಲೆ ಒಂದು ಹ್ಯಾವ್ ಅಥವಾ ಹ್ಯಾಸ್ ಯಾವುದು ಬರುತ್ತೆ ಅಂದರೆ ಸಬ್ಜೆಕ್ಟ್ ಯಾವುದಿದೆಯೋ ಅದು. ಈಗ ಹಿ ಅನ್ನೋದು ಸಿಂಗ್ಯುಲರ್ ಥರ್ಡ್ ಪರ್ಸನ್ನು, ಹಾಗಾಗಿ ಹ್ಯಾಸ್ ಬರುತ್ತೆ. ಈಗ ಏನಾದರೂ ಪೀಪಲ್ ಅಂತ ಇದ್ದರೆ ಅವಾಗ ಅದು ಹ್ಯಾವ್ ಬರ್ತಾಯಿತ್ತು. ಪೀಪಲ್ ಅನ್ನೋದು ಬಹುವಚನ ಮತ್ತು ಕಲೆಕ್ಟಿವ್ ನಾವು. ಸೊ ಅಂಥ ಸಂದರ್ಭದಲ್ಲಿ ನೋಡ್ಕೋಬೇಕು, ಸಬ್ಜೆಕ್ಟ್ ಯಾವ ರೀತಿ ಇರುತ್ತೋ ಆ ರೀತಿ ಹ್ಯಾವ್ ಅಥವಾ ಹ್ಯಾಸ್ ಬರುತ್ತೆ. ಆಮೇಲೆ ಜಸ್ಟ್ ಅನ್ನೋದು ಸುಮ್ಮನೆ ಅಡ್ವರ್ಬ್, ಅದರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಬೇಡಿ. ಫಿನಿಶ್ ಅನ್ನೋದು ಕ್ರಿಯಾಪದ, ಅದು V4 ಅಲ್ಲಿ ಬಂದಿದೆ. ಫಿನಿಶ್, ಫಿನಿಷಸ್, ಫಿನಿಶಿಂಗ್, ಫಿನಿಶ್ಡ್, ಫಿನಿಶ್ಡ್ ಅಂದರೆ ಲಾಸ್ಟ್ ಫಾರ್ಮ್, ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಬರುತ್ತೆ. ಅದಾದಮೇಲೆ ಆಬ್ಜೆಕ್ಟ್ ಬಂದಿರುತ್ತೆ. ಇದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸು ಬರುವ ವಿಧಾನ. ನಿಮಗೆ ಪ್ಯಾಸಿವಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಕೊಟ್ಟಿಲ್ಲ, ಸೊ ಯು ಡೋಂಟ್ ವರಿ ಅಬೌಟ್ ಇಟ್. ನೆಕ್ಸ್ಟ್ ನಿಮ್ಮ ಸಿಲೆಬಸಲ್ಲಿ ಕೊಡಲಿಲ್ಲ ಅದು. ನಾವು ಸಿಂಪಲ್ ಪಾಸ್ಟ್ ಟೆನ್ಸ್ ಕೊಟ್ಟಿದ್ದಾರೆ ನಿಮ್ಮ ಸಿಲೆಬಸಲ್ಲಿದೆ. ಅದು ಹೇಗೆ ಬರುತ್ತೆ ಅಂದರೆ ಆಲ್ಮೋಸ್ಟ್ ಸಿಮಿಲರ್ ಟು ಸಿಂಪಲ್ ಪ್ರೆಸೆಂಟ್ ಟೆನ್ಸು. ಸಿಂಪಲ್ ಪ್ರೆಸೆಂಟಲ್ಲಿ ಸಬ್ಜೆಕ್ಟ್ ಬಂದು V0 ಬರುತ್ತೆ. ಆದರೆ ಇಲ್ಲಿ ಏನಾಗಿದೆ ಅಂದರೆ V0 ಅಥವಾ V1 ಎರಡರಲ್ಲಿ ಒಂದು ಬರ್ಬೋದು. ಇಲ್ಲಿ V3ನೇ ಬರಬೇಕು. V3 ಅಂದರೆ ಪಾಸ್ಟ್ ಫಾರ್ಮ್. ಸ್ಪೀಕ್ಸ್, ಸ್ಪೀಕಿಂಗ್, ಸ್ಪೋಕ್, ಸ್ಪೋಕನ್. ಸೊ V3 ಯಾವುದು ಬರುತ್ತೆ ಅಂತಂದರೆ ಸ್ಪೋಕ್ ಅಂತ ಇದೆಯಲ್ಲ, ಮೂರನೆಯ V3 ಇದೆಯಲ್ಲ, ನಾಲ್ಕನೇ ಫಾರ್ಮ್ V0, V1, V2, V3 ಅದು ಬರಬೇಕು. ಈಗ ನೋಡಿ ಇಲ್ಲಿ, ಶಿ ಲೆಫ್ಟ್ ಸ್ಕೂಲ್ ಯೆಸ್ಟರ್ಡೇ ಅಂತಿದೆ. ಶಿ ಅಂದರೆ ಸಬ್ಜೆಕ್ಟ್, ಮೊದಲು ಬರುವ ನಾಮಪದ ಅಥವಾ ಸರ್ವನಾಮ. ಆಮೇಲೆ V3 ಬಂದಿದೆ. ಲೀವ್ ಅನ್ನೋದು ಪ್ರೆಸೆಂಟ್, V0ದು. ಲೀವ್ಸ್ ಅನ್ನೋದು ಪ್ರೆಸೆಂಟೇ ಬಟ್ ಥರ್ಡ್ ಪರ್ಸನ್. ನೆಕ್ಸ್ಟ್ ಲೀವಿಂಗ್ ಅನ್ನೋದು V2. V3 ಯಾವುದಪ್ಪ ಅಂದರೆ ಲೆಫ್ಟ್, ಅಂದರೆ V3 ಒಂದು ಗ್ರೂಪ್ ಬಂದಿರಬೇಕು. ಒಂದು ವರ್ಬ್ ಬಂದರೆ ಅದನ್ನು ಸಿಂಪಲ್ ಪಾಸ್ಟ್ ಟೆನ್ಸ್, ಆಮೇಲೆ ಒಂದು ಆಬ್ಜೆಕ್ಟ್ ಅಥವಾ ಒಂದು ನಾಮಪದ ಬಂದಿರುತ್ತೆ, ಇದನ್ನು ಸಿಂಪಲ್ ಪಾಸ್ಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಪಾಸ್ಟ್ ಕಂಟಿನ್ಯೂಸ್ ಸ್ಟ್ರಕ್ಚರ್ ನೋಡ್ಕೊಳ್ಳಿ. ಒನ್ಸ್ ಅಗೇನ್ ಇಟ್ ಹ್ಯಾಸ್ ಎ ಸಬ್ಜೆಕ್ಟ್ ಫಸ್ಟ್ ಇದೆ. ಆಮೇಲೆ ಬಿ ಫಾರ್ಮ್ ಇನ್ ಪಾಸ್ಟ್ ಟೆನ್ಸ್ ಅಂದರೆ ವಾಸ್ ಅಥವಾ ವರ್ ಯಾವುದಾದ್ರೂ ಒಂದು ಬಂದಿರಬೇಕು. ಆಮೇಲೆ V3 ಯಾವುದಪ್ಪ ಅಂದರೆ V0 ಅಂದರೆ ಆಸ್ಕೋ, V1 ಅಂದರೆ ಆಸ್ಕ್ಸ್, V3 ಯಾವುದಪ್ಪ ಅಂದರೆ ಆಸ್ಕಿಂಗ್. ING ಸೇರಿರುವಂಥ, ಮೂಲ ರೂಪಕ್ಕೆ ING ಸೇರಿರುವಂಥ ಕ್ರಿಯಾಪದ ಬಂದು ಆಮೇಲೆ ಒಂದು ಆಬ್ಜೆಕ್ಟ್ ಬಂದರೆ ಇದನ್ನು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಕರಿತೀವಿ. ನೋಡಿ, ಐ ವಾಸ್ ಸ್ಲೀಪಿಂಗ್ ಫಾರ್ 8 hours. ಸೊ ಇದು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಕೂಡ ಸಿಮಿಲರ್ ಆಗಿದೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಥರಾನೇ. ಬಟ್ ಇಲ್ಲಿ ಹ್ಯಾವ್ ಬದಲು ಹ್ಯಾಸ್ ಬದಲು ಹ್ಯಾಡ್ ಅಂತ ಬಂದಿರುತ್ತೆ. ಸೊ ಸಬ್ಜೆಕ್ಟ್ ಫಸ್ಟ್ ಬಂದಿರುತ್ತೆ, ಆಮೇಲೆ ಹ್ಯಾಡ್ ಅಂತ ಬಂದಿರುತ್ತೆ, ಆಮೇಲೆ V4 ಅಂದರೆ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಬಂದಿರುತ್ತೆ. ನೋಡಿ, ದ ಥೀಫ್ ಹ್ಯಾಡ್ ಎಸ್ಕೇಪ್ಡ್ ಅಂತ ಬಂದಿದೆ. ಎಸ್ಕೇಪ್ಸ್, ಎಸ್ಕೇಪ್ಡ್ ಲಾಸ್ಟ್ ಫಾರ್ಮ್ ಇದೆಯಲ್ಲ V ಫಾರ್ಮು ಅದು ಬಂದಿರುತ್ತೆ. ಆಮೇಲೆ ಮಿಕ್ಕಿದ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಈ ರೀತಿಯಾಗಿ ಬಂದಿರುವುದನ್ನು ನಾವು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಂತ ಕರಿತೀವಿ. ಸೊ ಇದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್ ಫಾರ್ ಲರ್ನಿಂಗ್ ಕನ್ವರ್ಷನ್ ಆಫ್ ಆ್ಯಕ್ಟಿವ್ ಟು ಪ್ಯಾಸಿವ್ ವಾಯ್ಸ್. ಸೊ ಫ್ಯೂಚರ್ ಟೆನ್ಸು ಕೂಡ ನಿಮ್ಗೆ ಕೊಟ್ಟಿಲ್ಲ, ಸೊ ಡೋಂಟ್ ವರಿ. ಈಗ ವಿ ವಿಲ್ ಕಮ್ ಟು ಅವರ್ ಎಕ್ಸರ್ಸೈಸ್. ಅವರ್ ಟೇಬಲ್ಗೆ ಬರೋಣ ಇವಾಗ ನಾವು. ಈ ಟೇಬಲು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿದೆ. ದ ಅದರ್ ಥಿಂಗ್ಸ್ ವಿಚ್ ಐ ಹ್ಯಾವ್ ಪಿಕ್ಡ್ ಅಪ್ ಫ್ರಮ್ ಅದರ್ ಸೋರ್ಸಸ್, ಬೇರೆ ಕಡೆಯಿಂದ ತೆಗೆದಿರುವಂಥ ಡೀಟೇಲ್ಸ್ ಇದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಬಿಡುವಂಥ ಟೇಬಲ್ಗೆ ಈಗ ನಾವು ಬರ್ತಾ ಇದ್ದೀವಿ. ಸೊ ಈ ಟೇಬಲಲ್ಲಿ ಏನು, ಪ್ರೆಸೆಂಟ್ ಸಿಂಪಲಲ್ಲಿ ಹೆಂಗಿರುತ್ತೆ ವಾಕ್ಯ, ದೇ ಈಟ್ ಸ್ಯಾಲಡ್ಸ್ ಅಂದರೆ ಒಂದು ಸಬ್ಜೆಕ್ಟ್, ಆಮೇಲೆ ಒಂದು ಮೇನ್ ವರ್ಬ್ ಇನ್ V0 ಅಥವಾ V1 ಯಾವುದ್ರಲ್ಲಾದ್ರೂ ಒಂದು ಮೇನ್ ವರ್ಬ್ ಇರುತ್ತೆ, ಕ್ರಿಯಾಪದ ಅಷ್ಟೇ ಇರುತ್ತೆ. ಆಮೇಲೆ ಒಂದು ಆಬ್ಜೆಕ್ಟ್ ಅಂದರೆ ಒಂದು ನಾಮಪದ ಬಂದಿರುತ್ತೆ. ಸೊ ಈ ರೀತಿ ಬಂದಿದ್ದರೆ V1 ಹೇಗೆ ಬದಲಾಯಿಸಿ ಅಂತ ಹೇಳ್ಕೊಟ್ಟಿದ್ದಾರೆ ಅವರು. ನಾಮಪದವನ್ನು ಸಬ್ಜೆಕ್ಟನ್ನು ಆಬ್ಜೆಕ್ಟ್ ಜಾಗಕ್ಕೆ ಹಾಕೋದು, ಆಬ್ಜೆಕ್ಟ್ ಜಾಗವನ್ನು ಸಬ್ಜೆಕ್ಟ್ ಜಾಗಕ್ಕೆ ಹಾಕೋದು, ಮತ್ತು ಆಬ್ಜೆಕ್ಟ್ಗಿಂತ ಮುಂಚೆ ಒಂದು ಬೈ ಸೇರಿಸ್ಕೊಳ್ಳೋದು. ಬೈ ಸೇರ್ಕೊಂಡಾದಮೇಲೆ ಈಟ್ ಅಥವಾ ಈಟ್ಸ್ ಜಾಗಕ್ಕೆ ಏನಪ್ಪ ಬರಬೇಕು ಅಂತಂದರೆ ಈ ಕನ್ವರ್ಟ್ ಆಗಿರುವಂಥ ನಾಮಪದ ಅಂದರೆ ಸಬ್ಜೆಕ್ಟ್ ಜಾಗವನ್ನು ತಗೊಂಡಿರುವಂಥ
ನಾಮಪದದ ಪರ್ಸನ್ ಮತ್ತು ನಂಬರ್ ಜೊತೆ ಹೊಂದ್ಕೋಬೇಕು. ಈಗ ಸಲಾಡ್ಸ್ ಅನ್ನೋದು ಪ್ಲೂರಲ್ ಆಗಿರೋದ್ರಿಂದ ನೀವು ಆಮ್ ಮತ್ತು ಈಸನ್ನು ಬಳಸೋಕ್ಕೆ ಬರಲ್ಲ, ಆರ್ ಅಂತಲೇ ಬಳಸಬೇಕು. ಸ್ಯಾಲಡ್ ಅಂತ ಇದ್ದರೆ ಅವಾಗ ಈಸ್ ಅಂತ ಬಳಸ್ಬೋದಿತ್ತು. ಥರ್ಡ್ ಪರ್ಸನ್ ಸಿಂಗ್ಯುಲರ್ಗೆ ಈಸ್ ಬರುತ್ತೆ, ಪ್ಲೂರಲ್ಲಿಗೆ ಯಾವಾಗಲೂ ಆರ್ ಬರುತ್ತೆ. ಸೊ ಸ್ಯಾಲಡ್ಸ್ ಆರ್ ಅಂತ ಬಂತು. ಈಗ ಈಟ್ ಅಂತ ನಿಮ್ಮ ವಾಕ್ಯದಲ್ಲಿ ಕೊಟ್ಟಿದ್ದಾರೆ, ದೇ ಈಟ್ ಸ್ಯಾಲಡ್ಸ್ ಅಂತಿದೆ. ಈಟನ್ನು ನೀವೇನು ಕೇಳಿದ್ದಾರೆ ಇಲ್ಲಿ V4 ಅಥವಾ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮಿಗೆ ಬದಲಾಯಿಸಿ ಬರೀಬೇಕು. ಸಾಲಡ್ಸ್ ಆರ್ ಈಟನ್ ಬೈ ದೆಮ್ ಅಂತ ಮಾಡ್ಕೋಬೇಕು. ಸೊ ಪ್ರತಿಯೊಂದು ವಾಕ್ಯ ಯಾವುದೆಲ್ಲ ಕೊಟ್ಟರೂ ಕೂಡ ನೀವೇನು ಮಾಡಬೇಕು, ಫಸ್ಟು ಅದರ ಟೆನ್ಸ್ ಗುರುತಿಸ್ಕೋಬೇಕು. ಟೆನ್ಸ್ ಹೇಗಿರುತ್ತೆ ಅಂತ ಫಸ್ಟ್ ಟೇಬಲ್ ಆ್ಯಕ್ಟಿವ್ ಫಾರ್ಮಲ್ಲಿ ಹೇಗಿರುತ್ತೆ ಅಂತ ತೋರಿಸಿದ್ದಾರೆ. ಅದು ಪ್ಯಾಸಿವ್ ಆದರೆ ಹೇಗಾಗಬೇಕು ಅಂತ ಕೂಡ ತೋರಿಸಿದ್ದಾರೆ. ಅನ್ಲೆಸ್ ಯು ಕೀಪ್ ದಿಸ್ ಟೇಬಲ್ ಇನ್ ಯುವರ್ ಮೈಂಡ್, ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಕನ್ವರ್ಟ್ ಆ್ಯಕ್ಟಿವ್ ಟು ಪ್ಯಾಸಿವ್ ವಾಯ್ಸ್. ಈಗ ನಾನೊಂದು ಎಕ್ಸಾಂಪಲನ್ನು ನಿಮಗೆ ಮಾಡಿ ತೋರಿಸಿದ್ದೀನಿ, ಅದನ್ನು ನೋಡಿ ನೀವು ಕಲ್ತ್ಕೋಬಹುದು. ಸೊ ಎಕ್ಸರ್ಸೈಸಸ್ ಈ ರೀತಿ ಇದೆ. ಪೇಜ್ ನಂಬರ್ 48 ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇದು ಪೇಜ್ ನಂಬರ್ 48 ಎಕ್ಸರ್ಸೈಸ್ ಹೀಗೆ ಕೊಟ್ಟಿದ್ದಾರೆ. ಎಕ್ಸಾಮಲ್ಲಿ ಕೂಡ ಹೀಗೆ ಕೊಡ್ತಾರೆ. ಈಗ ನಾನು ಒಂದು ಎಕ್ಸಾಂಪಲನ್ನು ನಿಮಗೆ ಮಾಡಿ ತೋರಿಸಿದ್ದೀನಿ. ಈಗ ಒಂದು ಪ್ರಶ್ನೆ ಕೊಟ್ಟಿದ್ದಾರೆ ಎಕ್ಸಾಮಲ್ಲಿ, ದ ಜಡ್ಜ್ ಅಕ್ವಿಟೆಡ್ ದ ಮ್ಯಾನ್ ಅಂತ ಕೇಳಿದ್ದಾರೆ. ಸೊ ಇದು ನಿಮಗೆ ಈಗ ಕನ್ವರ್ಟ್ ಮಾಡಿ ಅಂತ ಕೇಳಿದ್ದಾರೆ. ಸೊ ನೀವು ಕನ್ವರ್ಟ್ ಮಾಡೋಕ್ಕೆ ಮುಂಚೆ ಏನು ಮಾಡಬೇಕು ಅಂತಂದರೆ, ಫಸ್ಟು ಸ್ಟೆಪ್ 1 ನೋಡಿ, ನಾನು ಮಾಡಿರೋದಕ್ಕೆ ಆರೋ ಕೀಸ್ ಹಾಕಿದ್ದೀನಿ, ಅದು ಲಾಸ್ಟಿಗೆ ಬರುತ್ತೆ. ಫಸ್ಟ್ ಸ್ಟೆಪ್ 1, ಐಡೆಂಟಿಫೈ ದ ಟೆನ್ಸ್ ಆಫ್ ದ ಸೆಂಟೆನ್ಸ್. ಈ ವಾಕ್ಯದ ಟೆನ್ಸನ್ನು ಗುರುತಿಸಿ. ಸಿಂಪಲ್ ಪ್ರೆಸೆಂಟಾ, ಪ್ರೆಸೆಂಟ್ ಕಂಟಿನ್ಯೂಸಾ, ಪ್ರೆಸೆಂಟ್ ಪರ್ಫೆಕ್ಟಾ, ಸಿಂಪಲ್ ಪಾಸ್ಟಾ, ಪಾಸ್ಟ್ ಕಂಟಿನ್ಯೂಸಾ, ಪಾಸ್ಟ್ ಪರ್ಫೆಕ್ಟಾ, ಈ ಮೂರಲ್ಲಿ ಯಾವುದು ಅಂತ ಗುರುತಿಸ್ಕೋಬೇಕು. ನೀವು ಫಸ್ಟ್ ಗುರುತಿಸ್ಕೋಬೇಕಾದ್ರೆ ವರ್ಬ್ ಯಾವಾಗಲೂ ಸಬ್ಜೆಕ್ಟ್ ಮತ್ತು ಆಬ್ಜೆಕ್ಟ್ ನಡುವೆ ಇರುತ್ತೆ. ಸೊ ಸಬ್ಜೆಕ್ಟ್ ಯಾವುದು, ಮೊದಲು ಬರುವ ನಾಮಪದ ಜಡ್ಜ್, ಅದೊಂದು ನಾಮಪದ ಕಾಮನ್ ನೌನ್. ಸೊ ಜಡ್ಜನ್ನು ಸಬ್ಜೆಕ್ಟ್ ಅಂತ ಗುರುತಿಸ್ಕೊಡೋಣ. ಲಾಸ್ಟಲ್ಲಿ ಬರುವ ನಾಮಪದ ಯಾವುದು, ಅದನ್ನು ಆಬ್ಜೆಕ್ಟ್ ಅಂತೀವಿ, ದ ಮ್ಯಾನ್. ಸೊ ಈ ಆರ್ಟಿಕಲ್ಸು ಪ್ರಿಪೋಸಿಷನ್ಸ್ನೆಲ್ಲ ಜೊತೆಗೆ ತಗೋಬೇಕು ನೀವು. ದ ಮ್ಯಾನ್ ಅನ್ನೋದು ಆಬ್ಜೆಕ್ಟು, ದ ಜಡ್ಜ್ ಅನ್ನೋದು ಸಬ್ಜೆಕ್ಟು. ಈಗ ನಡುವೆ ಇರುತ್ತಲ್ಲ ಅದು ವರ್ಬ್ ಗ್ರೂಪ್ ಅಂತ ಕರಿತೀವಿ. ವರ್ಬ್ ಗ್ರೂಪ್ನಲ್ಲಿ ಒಂದು ಪದ ಇರ್ಬೋದು, ಎರಡು ಪದ ಇರ್ಬೋದು, ಮೂರು ಪದ ಇರ್ಬೋದು. ಇಲ್ಲಿ ಒಂದೇ ಬಂದಿದೆ, ದ ಜಡ್ಜ್ ಸಬ್ಜೆಕ್ಟ್ ಆಯಿತು, ದ ಮ್ಯಾನ್ ಆಬ್ಜೆಕ್ಟ್ ಆಯಿತು, ಅಕ್ವಿಟೆಡ್ ಅನ್ನೋದು ಒಂದೇ ಒಂದು ಕ್ರಿಯಾಪದ ಇದೆ, ಒಂದೇ ಒಂದು ಮೇನ್ ವರ್ಬ್ ಇದೆ. ಸೊ ಮೇನ್ ವರ್ಬ್ ಇದ್ದರೆ ಏನು ಅಂದರೆ ಅರ್ಥ, ಅದು ಸಿಂಪಲ್ ಪ್ರೆಸೆಂಟ್ ಅಥವಾ ಸಿಂಪಲ್ ಪಾಸ್ಟ್ ಆಗಿರುತ್ತೆ. ಅಲ್ಲಿ ಬಿ ಫಾರ್ಮ್ ಬಂದುಬಿಟ್ಟಿದ್ರೆ ನೀವು ಪ್ರೆಸೆಂಟ್ ಕಂಟಿನ್ಯೂಸ್ ಅನ್ಕೋಬೋದು. ಹ್ಯಾವ್ ಫಾರ್ಮ್ ಇದ್ದರೆ ಅದನ್ನು ಪರ್ಫೆಕ್ಟ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಆದ್ರೂ ಇರ್ಬೋದು, ಪಾಸ್ಟ್ ಪರ್ಫೆಕ್ಟ್ ಆದರೂ ಇರ್ಬೋದು. ಸೊ ಇಲ್ಲಿ ಒಂದೇ ಒಂದು ಕ್ರಿಯಾಪದ ಇರೋದ್ರಿಂದ ನಾವು ಅಂದ್ಕೊಳ್ಳೋಣ, ಇದನ್ನು ಏನು ಅಂದ್ಕೊಳ್ಳೋಣ, ಸಿಂಪಲ್ ಪ್ರೆಸೆಂಟು ಅಥವಾ ಪಾಸ್ಟು ಅಂತ. ಸೊ ಇದು ಸಿಂಪಲ್ ಪ್ರೆಸೆಂಟ್ ಆಗೋಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಅದಕ್ಕೆ ಇಡಿ ಸೇರ್ಕೊಂಡ್ಬಿಟ್ಟಿದೆ. ಇಡಿ ಇದ್ರೆ ಅದು ಸಿಂಪಲ್ ಪಾಸ್ಟ್ ಟೆನ್ಸ್ ಆಗೋಯ್ತು. ಸೊ ಈಗ ನಾವು ಗುರುತಿಸ್ಕೊಂಡಿದ್ದೀವಿ ಟೆನ್ಸ್ ಯಾವುದಪ್ಪ ಅಂದರೆ ಸಿಂಪಲ್ ಪಾಸ್ಟ್ ಟೆನ್ಸ್, ಬಿಕಾಸ್ ದ ಸ್ಟ್ರಕ್ಚರ್ ಆಫ್ ದ ಸೆಂಟೆನ್ಸ್ ಈಸ್ ಸಬ್ಜೆಕ್ಟ್ ಪ್ಲಸ್ V3 ಪ್ಲಸ್ ಆಬ್ಜೆಕ್ಟ್. ದ ಜಡ್ಜ್ ಇಸ್ ದ ಸಬ್ಜೆಕ್ಟ್, ಅಕ್ವಿಟೆಡ್ ಈಸ್ V3 ಅಂದರೆ ನಾನು ಹಿಂದೆ ನಿಮ್ಗೆ ಟೇಬಲ್ ತೋರಿಸ್ತೀನಿ. V0 ಅಂದರೆ ಬೇಸಿಕ್ ಫಾರ್ಮ್, ಎಸ್ ಸೇರ್ಕೊಂಡಿರೋದು V1 ಫಾರ್ಮ್, ಆ ಬೇಸಿಕ್ ಫಾರ್ಮ್ಗೆ ING ಸೇರ್ಕೊಂಡಿರೋದು V2 ಫಾರ್ಮ್. ಅದರ ಪಾಸ್ಟ್ ಫಾರ್ಮ್ ಅಂದರೆ ಮೂಲ ಆಸ್ಕ್ ಅನ್ನುವಂಥ ಮೂಲ ಕ್ರಿಯಾಪದಕ್ಕೆ ಪಾಸ್ಟ್ ಫಾರ್ಮನ್ನು ನಾವೇನಂತೀವಿ, V3 ಅಂತ ಕರಿತೀವಿ. ಸೊ ಸಬ್ಜೆಕ್ಟ್ ಪ್ಲಸ್ V3 ಪ್ಲಸ್ ಆಬ್ಜೆಕ್ಟ್ ಇದ್ದರೆ ಇದನ್ನು ಏನಂತೀವಿ, ಸಿಂಪಲ್ ಪಾಸ್ಟ್ ಟೆನ್ಸ್. ಸೊ ಫಸ್ಟ್ ಸ್ಟೆಪ್ ಯು ಹ್ಯಾವ್ ಕ್ರಾಸ್ಡ್, ಯು ಹ್ಯಾವ್ ವನ್ ದಿ ಫಸ್ಟ್ ಸ್ಟೆಪ್. ಫಸ್ಟ್ ಸ್ಟೆಪ್ಪಲ್ಲಿ ಗೆದ್ಬಿಟ್ಟಿದ್ರ, ಫಸ್ಟ್ ಲೆವೆಲ್ಲು ನೀವು ವಿನ್ನರ್. ಈಗ ಐಡೆಂಟಿಫೈ ದ ಟೆನ್ಸ್ ಗುರುತಿಸ್ಕೊಳ್ದೇ ಇದ್ದರೆ ಪ್ಯಾಸಿವ್ ಮಾಡೋಕ್ಕಾಗಲ್ಲ. ಈಗ ನೀವು ಟೇಬಲ್ಗೆ ಹೋಗಿ, ಸ್ಟೆಪ್ 2ಗೆ ಟೇಬಲ್ಗೆ ಹೋಗಿ. ಟೇಬಲು ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲೇ ಇದೆ, ಪೇಜ್ ನಂಬರ್ 46ರಲ್ಲಿ ಏನು ಹೇಳ್ತಾ ಇದೆ, ಸಿಂಪಲ್ ಪಾಸ್ಟ್ ಸಿಂಪಲ್ ಟೇಬಲ್ಗೆ ಬನ್ನಿ. ಹೇಗಿರುತ್ತೆ ವಾಕ್ಯ, ದೇ ಏಟ್ ಸಲಾಡ್ಸ್ ಅಂದರೆ ಒಂದು ದೇ ಅನ್ನೋದು ಸಬ್ಜೆಕ್ಟು, ಆಮೇಲೆ ಒಂದು V3 ಬಂದಿದೆ, ಸಲಾಡ್ಸ್ ಅನ್ನೋದು ಆಬ್ಜೆಕ್ಟ್. ಸೊ ಈ V3 ಏನಿದೆಯಲ್ಲ ಇದು ಈಗ ಸಿಂಪಲ್ ಪಾಸ್ಟ್ ಅಂತ ಗುರುತಿಸ್ತಿದೆ. ಈಗ ಅದನ್ನು ನೀವು ಪ್ಯಾಸಿವ್ ಮಾಡಬೇಕಾದ್ರೆ ಏನು ಮಾಡಬೇಕು, ಆ ಏಟ್ ಅನ್ನೋ ಜಾಗಕ್ಕೆ ಏನು ಬರಬೇಕು, ವಾಸ್ ಅಥವಾ ವರ್, ಅದರಲ್ಲಿ ಒಂದು ಬರಬೇಕು, ಪ್ಲಸ್ ಏಟಿನ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್. ಏಟಿನ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಏನು, ಈಟೆನ್, ಈಟ್, ಈಟ್ಸ್, ಈಟಿಂಗ್, ಏಟ್, ಈಟನ್. ಸೊ ಈಟನ್ ಇದು ವಾಸ್ ವರ್ಬ್, ಈ ಏಟ್ ಅನ್ನುವ ಜಾಗದಲ್ಲಿ ವಾಸ್ ಅಥವಾ ವರು ಪ್ಲಸ್ ಈಟನ್ ಅಂತ ಬರಬೇಕು ಅಂತ ನಿಮಗೆ ಹೇಳ್ಕೊಟ್ಟಿದೆ ಈ ಟೇಬಲ್. ಈಗ ನಿಮ್ಮ ಎಕ್ಸರ್ಸೈಸಿಗೆ ಬನ್ನಿ. ಈಗ ಏನು ಹೇಳ್ತಾ ಇದೆ ಇಲ್ಲಿ,
The judge acquitted the man. Come to the table. Table ಬಂದ್ವಿ. Then identify the passive structure of simple past tense. Simple past tense ಇನ passive structure ಏನಾಗಿರುತ್ತೆ? was ಅಥವಾ were ಬರಬೇಕು. ಮತ್ತು past participle of the given verb. ಕೊಟ್ಟಿರುವ ಕ್ರಿಯಾಪದ ಯಾವುದು ಇಲ್ಲಿ ಎಕ್ಸಾಮಲ್ಲಿ? acquitted ಅಂತ. ಅದರದ್ದು past participle ಏನಾಗುತ್ತೆ? ಯೂಶಲಿ ಇಡಿ ಅಂತ past form ಬಂದರೆ past participle ಅದೇ ಆಗಿರುತ್ತೆ. ತುಂಬ ಸುಲಭ ಆಗೋಯ್ತು. ಈಗ ನೀವು ಥರ್ಡ್ ಸ್ಟೆಪ್ಪಿಗೆ ಬಂದು, ಸೊ ನಿಮ್ಗೆ ಗೊತ್ತಾಗೋಯ್ತು ಅಕ್ವಿಟೆಡ್ನ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮು ಅಕ್ವಿಟೆಡ್ ಡೇ ಅಂತ. ಈಗ ಥರ್ಡ್ ಸ್ಟೆಪ್ಪಿಗೆ ಬನ್ನಿ. ಥರ್ಡ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು? ಇಂಟರ್ಚೇಂಜ್ ದ ಪೊಸಿಷನ್ಸ್ ಆಫ್ ಸಬ್ಜೆಕ್ಟ್ ಆ್ಯಂಡ್ ಆಬ್ಜೆಕ್ಟ್. ನೋಡಿ ಅಲ್ಲಿ ಮೇಲ್ಗಡೆ ಸಬ್ಜೆಕ್ಟ್ ಜಾಗಕ್ಕೆ ಆಬ್ಜೆಕ್ಟ್ ಹಾಕಿ, ಆಬ್ಜೆಕ್ಟ್ ಜಾಗಕ್ಕೆ ಸಬ್ಜೆಕ್ಟ್ ಹಾಕಿ, ಆರೋ ಮಾರ್ಕ್ ಹಾಕಿ ತೋರಿಸಿದ್ದೀನಿ. ದ ಮ್ಯಾನ್ ಫಸ್ಟ್ ಬಂತು, ದ ಜಡ್ಜು ಆಮೇಲೆ ಬಂತು. ಈ ಇಂಟರ್ಚೇಂಜ್ ಮಾಡಾದಮೇಲೆ ಈ ಮ್ಯಾನ್ಗಿಂತ ಮುಂಚೆ ಅಂದರೆ ಈಗ ಯಾವುದನ್ನು ನೀವು ಆಬ್ಜೆಕ್ಟ್ ಆಗಿ ಮಾಡಿಕೊಂಡು ಇಂಟರ್ಚೇಂಜ್ ಮಾಡ್ಕೊಂಡು ಇಟ್ಕೊಂಡಿದ್ದೀರೋ ಅದರ ಮುಂದಕ್ಕೆ ಇಲ್ಲೊಂದು ಬೈಯನ್ನು ಸೇರಿಸಿ. ನೋಡಿ ನಾನಿಲ್ಲಿ ಬೈಯನ್ನು ಸೇರಿಸ್ಕೊಂಡಿದ್ದೀನಿ. ಸೊ ಈ ಥರ ಬೈಯನ್ನು ಸೇರಿಸ್ಕೊಳ್ಳಿ. ಈಗ ಅಕ್ವಿಟೆಡ್ ಅಂತ ಇದೆಯಲ್ಲ ಉಳ್ಕೊಂತಲ್ಲ ಮಧ್ಯಕ್ಕೆ, ಆ ಜಾಗದಲ್ಲಿ ಏನು ಬರಬೇಕು ಅಂತ ಹೇಳಿದೆ? ವಾಸ್ ಅಥವಾ ವರು, ಆಮೇಲೆ ಆ ಅಕ್ವಿಟೆಡ್ನ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಬರಬೇಕು ಅಂತ ಹೇಳಿದೆ. ಸೊ ಈಗ ವಾಸ್ ಜಾಗದಲ್ಲಿ ವಾಸ್ ಬರಬೇಕಾ ವರ್ ಬರಬೇಕಾ ಅನ್ನೋ ಕನ್ಫ್ಯೂಷನ್ ಇದ್ದಾಗ ಮ್ಯಾನ್ ಅಂದರೆ ಆ ವಾಸ್ಗಿಂತ ಮುಂಚೆ ಇರುವಂಥ ಸಬ್ಜೆಕ್ಟದ ಪರ್ಸನ್ ಮತ್ತು ನಂಬರನ್ನು ನೋಡ್ಕೊಳ್ಳಿ. ದ ಮ್ಯಾನ್ ಅನ್ನೋದು ಥರ್ಡ್ ಪರ್ಸನ್ ಸಿಂಗ್ಯುಲರ್, ಹಾಗಾಗಿ ಥರ್ಡ್ ಪರ್ಸನ್ ಸಿಂಗ್ಯುಲರ್ಗೆ ಯಾವಾಗಲೂ ಎಸ್ ಇರೋದು ಬರಬೇಕು. ವರಲ್ಲಿ ಆರ್ ಇ ಇದೆ, ವಾಸಲ್ಲಿ ಎಸ್ ಇದೆ. ಸೊ ವಾಸನ್ನು ತಂದು ಹಾಕ್ಕೊಳ್ಳಿ. ಮತ್ತು ಅಕ್ವಿಟೆಡ್ನ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮು ಅಕ್ವಿಟೆಡ್ ಅಂತ ಈಗಾಗಲೇ ನಾನು ಹೇಳ್ಕೊಟ್ಟಿದ್ದೀನಿ, ಅದನ್ನು ಬರೀರಿ. ಈಗ ನೀವು ಓದ್ಕೊಳ್ಳಿ, ಇದು ಪ್ಯಾಸಿವ್ ಫಾರ್ಮ್ ಆಗಿ ಬದಲಾಗಿದೆ. ದ ಮ್ಯಾನ್ ವಾಸ್ ಅಕ್ವಿಟೆಡ್ ಬೈ ದ ಜಡ್ಜ್ ಅನ್ನೋದು ನಿಮ್ಮದು ಸರಿಯಾದ ಉತ್ತರ ಆಗುತ್ತೆ. ಇನ್ನೊಂದು ಉದಾಹರಣೆಯನ್ನು ಮಾಡಿ ತೋರಿಸಿದ್ದೀನಿ ನೋಡಿ ನಾನು ನಿಮಗೆ. ಎಕ್ಸಾಂಪಲ್ 2, ನೀನಾ ಈಸ್ ಮೇಕಿಂಗ್ ಎ ಬೊಕ್ಕೆ ಆಫ್ ರೋಸಸ್ ಆ್ಯಂಡ್ ಲಿಲೀಸ್ ಅಂತ ಇದೆ. ಫಸ್ಟ್ ಸ್ಟೆಪ್ ಏನಂದರೆ ನೀವು ಟೆನ್ಸನ್ನು ಗುರ್ತಿಸ್ಕೋಬೇಕು. ಟೆನ್ಸ್ ಗುರ್ತಿಸ್ಕೊಳ್ಳೋಕೆ ಏನು ಮಾಡ್ಕೋಬೇಕು? ಸಬ್ಜೆಕ್ಟ್ ಯಾವುದೋ ಆಬ್ಜೆಕ್ಟ್ ಯಾವುದೋ ಗುರ್ತಿಸ್ಕೋಬೇಕು. ಮೊದಲು ಬರುವ ನಾಮಪದವನ್ನು ಸಬ್ಜೆಕ್ಟ್ ಅಂತ ಗುರ್ತಿಸ್ಕೊಂಡ್ರಿ, ಕಡೆಯಲ್ಲಿ ಬರುವ ನಾಮಪದವನ್ನು ನೀವು ಆಬ್ಜೆಕ್ಟ್ ಅಂತ ಗುರ್ತಿಸ್ಕೊಡ್ರಿ. ಆ ಆಬ್ಜೆಕ್ಟ್ ನಿಮಗೆ 1 2 3 4 5 ಪದ ಬಂದಿದೆ, 5 ಸೇರಿ ಆಬ್ಜೆಕ್ಟ್ ಅಂತ ಗುರ್ತಿಸ್ಕೋಬೇಕು. ಸೊ ಹೂವಿನ ಗುಚ್ಛ ಅಂತಾಯಿತು. ಈಗ ಮಧ್ಯದಲ್ಲಿ ಈಸ್ ಮೇಕಿಂಗ್ ಅಂತ ಇದೆಯಲ್ಲ, ಇದು ಯಾವ ಟೆನ್ಸ್ ಅಂತ ಗುರ್ತಿಸ್ಕೊಳ್ಳಿ. ಟೆನ್ಸಲ್ಲಿ ನಾವು ನೋಡ್ಕೊಂಡಿದ್ದೀವಿ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಅಂತ. ಯಾಕೆಂದರೆ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಏನಾಗಿರುತ್ತೆ ಅಂದರೆ ಒಂದು ಬಿ ಫಾರ್ಮ್ ಬಂದಿರುತ್ತೆ ಇನ್ ಪ್ರೆಸೆಂಟ್ ಟೆನ್ಸು. ಅದು ಆಮ್ ಆಗಿರ್ಬೋದು, ಆರ್ ಆಗಿರ್ಬೋದು, ಈಸ್ ಆಗಿರ್ಬೋದು, ಮೂರರಲ್ಲಿ ಯಾವುದಾದ್ರೂ ಒಂದು ಬಂದಿರುತ್ತೆ. ಆಮೇಲೆ V0 ಮೇಕ್ ಅನ್ನುವಂಥ ಮೂಲ ಕ್ರಿಯಾಪದಕ್ಕೆ ING ಸೇರಿಕೊಂಡಿರುತ್ತೆ. ಇದು ನಾವೇನಂತ ಅರ್ಥ ಮಾಡ್ಕೊಳ್ತೀವಿ? ಇದನ್ನು ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಅಂತ. ಸೊ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಅಂತ ನಿಮ್ಗೆ ಗೊತ್ತಾಗೋಯ್ತು. ಈಗ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಗೊತ್ತಾಗ್ಬೋದ್ಮೇಲೆ ನೀವು ಟೇಬಲ್ಲಿಗೆ ಬರಬೇಕು. ಸೊ ಟೇಬಲಲ್ಲಿ ಏನು ಹೇಳಿದ್ದಾರೆ ಅಂತಂದರೆ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸಿಗೆ ಹೇಗಿರುತ್ತೆ ಸ್ಟ್ರಕ್ಚರು? ಆಮ್ ಇರುತ್ತೆ, ಈಸ್ ಇರುತ್ತೆ, ಆರ್ ಇರುತ್ತೆ, ಮೂರಲ್ಲಿ ಒಂದಿರುತ್ತೆ, ಸ್ಲ್ಯಾಶ್ ಹಾಕಿ ತೋರಿಸಿದ್ದಾರೆ. ಪ್ಲಸ್ ಈಟಿಂಗ್ ಅಂದರೆ ಕ್ರಿಯಾಪದಕ್ಕೆ ING ಸೇರಿಕೊಂಡಿರುತ್ತೆ, ಹೀಗಿರುತ್ತೆ. ಇದನ್ನು ಪ್ರೆಸೆಂಟ್ ಕಂಟಿನ್ಯೂಯಸ್ ಅಂತ ಗುರ್ತಿಸ್ಕೊಂಡ್ರಿ. ಈಗ ಪ್ಯಾಸಿವ್ ಫಾರ್ಮಲ್ಲಿ ಏನಾಗಬೇಕು ಅಂತಂದರೆ ಆಮ್ ಇರಬೇಕು, ಈಸ್ ಇರಬೇಕು, ಆರ್ ಇರಬೇಕು, ಮೂರರಲ್ಲಿ ಒಂದಿರಬೇಕು, ಸ್ಲ್ಯಾಶ್ ಹಾಕಿದ್ದಾರೆ. ಆಮೇಲೆ ಒಂದು ಬೀಯಿಂಗ್ ಅಂತ ಬರಬೇಕು. ಆಮೇಲೆ ಆ ಈಟಿಂಗ್ ಅಂತಿದೆಯಲ್ಲ, ಈಟ್ ಅನ್ನುವ ಮೂಲ ರೂಪಕ್ಕೆ ಪಾಸ್ಟ್ ಪಾರ್ಟಿಸಿಪಲನ್ನು ಮಾಡ್ಕೋಬೇಕು. ಈಗ ಅದನ್ನು ನಾವು ಇಲ್ಲಿ ಮಾಡ್ಕೊಂಡಿದ್ದಾರೆ ಆರ್ ಬೀಯಿಂಗ್ ಈಟನ್. ಈಗ ಆರ್ ಈಟಿಂಗ್ ಅಂತಿದೆಯಲ್ಲ, ಅವಾಗ ಏನು ಮಾಡಬೇಕು? ನಾವು ಇಂಟರ್ಚೇಂಜ್ ಮಾಡಿರುವಂಥ ಸಬ್ಜೆಕ್ಟ್ ಆಬ್ಜೆಕ್ಟ್ನ ಪರ್ಸನ್ ನಂಬರ್ಗೆ ಅನುಗುಣವಾಗಿ ಆ್ಯಮ್ ಅಥವಾ ಈಸ್ ಅಥವಾ ಆರ್ ಅನ್ನು ಒಂದು ಚೂಸ್ ಮಾಡಿಕೊಂಡು ಬೀಯಿಂಗನ್ನು ಸೇರಿಸ್ಕೋಬೇಕು. ಸುಮ್ಮನೆ ಸೇರಿಸ್ಕೊಳ್ಳೋದು ಅದನ್ನು ಸೇರಿಸ್ಕೊಂಡು ಈ ಈಟಿಂಗ್ ಅಂತ ಇದೆಯಲ್ಲ ಅದು V2 ಫಾರ್ಮ್, ಆ V2 ಫಾರ್ಮನ್ನು V4ಗೆ ಬದಲಾಯಿಸಬೇಕು. ಈಟ್, ಈಟ್ಸ್, ಈಟಿಂಗ್, ಏಟ್, ಈಟನ್. ಸೊ ಈಟನ್ ಅಂತ ಮಾಡ್ಕೊಂಡಿದ್ದಾರೆ ಅವರು. ಸೊ ನಾವು ನಮ್ಮ ಎಕ್ಸರ್ಸೈಸ್ಗೆ ಬಂದರೆ ಈಗಿಲ್ಲಿ ನಾವು ನೋಡ್ಕೊಳ್ತಾ ಇದ್ದೀವಿ, ನಮ್ಗೆ ಗೊತ್ತಾಗಿದೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿದೆ ವಾಕ್ಯ ಅಂತ. ಈಗ ಗೊತ್ತಾಗಾದಮೇಲೆ ಅಲ್ಲಿ ಮೇಕ್ ಅನ್ನುವ ಕ್ರಿಯಾಪದ ಇದೆ, ಅದರದ್ದು ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಮೇಕ್, ಮೇಕ್ಸ್, ಮೇಕಿಂಗ್, ಮೇಡ್, ಮೇಡೇ. ಸೊ ನಿಮಗೆ ಅದು ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮು ಗೊತ್ತಾಯಿತು. ಸೊ ಥರ್ಡ್ ಸ್ಟೆಪ್ಪಲ್ಲಿ ಇಂಟರ್ಚೇಂಜ್ ದ ಪೊಸಿಷನ್ಸ್ ಆಫ್ ಸಬ್ಜೆಕ್ಟ್ ಆ್ಯಂಡ್ ಆಬ್ಜೆಕ್ಟ್ ಬೈ ಆ್ಯಡಿಂಗ್ ಬೈ ಬಿಫೋರ್ ದ ಆಬ್ಜೆಕ್ಟ್. ಸಬ್ಜೆಕ್ಟ್ ಜಾಗಕ್ಕೆ ಆಬ್ಜೆಕ್ಟ್ ಹಾಕಿ, ಆಬ್ಜೆಕ್ಟ್ ಜಾಗನ ಸಬ್ಜೆಕ್ಟ್ ಹಾಕಿ, ಆಮೇಲೆ ಆಬ್ಜೆಕ್ಟ್ಗಿಂತ ಮುಂಚೆ ಒಂದು ಬೈ ಸೇರಿಸ್ಕೊಂಡಿರಿ ಅಂತ ನಿಮಗೆ ಸ್ಟೆಪ್ 3ನಲ್ಲಿ ಹೇಳ್ಕೊಟ್ಟಿದ್ದಾರೆ. ಸೊ ನೀವೇನು ಮಾಡ್ತೀರಾ ಇವಾಗ? ದ ಬೊಕ್ಕೆ ಆಫ್ ರೋಸಸ್ ಆ್ಯಂಡ್ ರಿಲೀಸನ್ನು ಮೊದಲು ಬರ್ಕೊಂಡ್ರಿ, ನೀನಾವನ್ನು ಲಾಸ್ಟ್ ಬರ್ಕೊಂಡ್ರಿ, ಮಧ್ಯದಲ್ಲಿ ಜಾಗ ಬಿಟ್ಕೊಂಡಿದ್ದೀರಾ, BY ಅಂತ ಆ್ಯಡ್ ಮಾಡ್ಕೊಂಡಿದ್ದೀರಾ ನೀನಾಗಿಂತ ಮುಂಚೆ. ಈಗೇನು ಮಾಡಬೇಕು? ಬೊಕ್ಕೆ ಆಫ್ ರೋಸಸ್ ಆ್ಯಂಡ್ ಲಿಲೀಸಿಗೆ ಸರಿಯಾದ ಬಿ ಫಾರ್ಮ್ ವರ್ಬ್ ಯಾವುದು? ಆಮ, ಆರ,
ಈಸ್ ಅಂತ. ಸೊ ಬೊಕ್ಕೆ ಆಫ್ ರೋಸಸ್ ಆ್ಯಂಡ್ ಲಿಲ್ಲೀಸಲ್ಲಿ ಹೂ ಗುಚ್ಛ, ಬೊಕ್ಕೆ ಅಂದರೆ ಗುಚ್ಛ ಅಂತ ಹೇಳ್ತಾ ಇದ್ದಾರೆ. ರೋಸ್ ಮತ್ತು ನೈದಿಲೆ ಹೂಗಳ ಹೂಗುಚ್ಛ ಅಂತ ಹೇಳ್ತಿರ್ಬೇಕಾದ್ರೆ ರೋಸಸ್ ಅಂತ ಪ್ಲೂರಲ್ ಆಗಿದ್ರು, ಲಿಲ್ಲೀಸ್ ಅನ್ನೋದು ಪ್ಲೂರಲ್ ಆಗಿದ್ರು, ಬೊಕ್ಕೆ ಅನ್ನೋದು ಹೂಗುಚ್ಛದ ಬಗ್ಗೆ ಮಾತಾಡ್ತಿದ್ದಾನೆ ಹೊರತು ರೋಸ್ ಮತ್ತು ಲಿಲ್ಲಿಯ ಬಗ್ಗೆ ಮಾತಾಡ್ತಾ ಇಲ್ಲ. ಸೊ ಎರಡು ಸೇರಿರುವ ಹೂಗುಚ್ಛ ಇರೋದ್ರಿಂದ ದಟ್ ಈಸ್ ಕಲೆಕ್ಟಿವ್ ನೌನ್ ಸಿಂಗ್ಯುಲರ್. ಸೊ ಅದು ಒಂದು ಗುಚ್ಛ ಅನ್ನೋದು ಅಷ್ಟು ಸೇರಿ ಒಂದೇ ಪದವಾಗಿದೆ, ಒಂದೇ ನಾಮಪದವಾಗಿದೆ, ಸಿಂಗ್ಯುಲರ್ ಆಗಿದೆ. ಸೊ ಹಾಗಾಗಿ ನೀವು ಆಮು ಸೇರಿಸ್ಕೊಳ್ಳಂಗಿಲ್ಲ, ಆರು ಸೇರಿಸಂಗಿಲ್ಲ, ನೀವು ಈಸನ್ನೇ ಸೇರಿಸ್ಬೇಕು ಸಿಂಗ್ಯುಲರ್ ಥರ್ಡ್ ಪರ್ಸನ್ನಿಗೆ. ಆಮೇಲೆ ಒಂದು ಬೀಯಿಂಗ್ ಅಂತಿದೆ, ಬೀಯಿಂಗನ್ನು ಆ್ಯಡ್ ಮಾಡಿ. ಆಮೇಲೆ ಮೇಕಿಂಗ್ ಅಂತಿದೆಯಲ್ಲ ಅದರದ್ದು V4 ಮೇಕ್, ಮೇಕ್ಸ್, ಮೇಕಿಂಗ್, ಮೇಡ್, ಮೇಡ್ V4 ಫಾರ್ಮ್ ಇದೆಯಲ್ಲ ಅದನ್ನು ಬರ್ಕೊಂಡ್ರೆ ನಿಮಗೆ ಪ್ಯಾಸಿವ್ ಸೆಂಟೆನ್ಸು ಸಿಕ್ತು. ದ ಬೊಕೆ ಆಫ್ ರೋಸಸ್ ಆ್ಯಂಡ್ ಲಿಲ್ಲೀಸ್ ಇಸ್ ಬೀಯಿಂಗ್ ಮೇಡ್ ಬೈ ನೀನಾ. ಸೊ ಇದೆರಡು ಎಕ್ಸಾಂಪಲ್ಸು ನಿಮಗೆ ಸದ್ಯಕ್ಕೆ ಸಾಕು. ಬರುವ ಕ್ಲಾಸಲ್ಲಿ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮಗೆ ಯಾವ ರೀತಿಯಾಗಿ ಬೊಕೆ ವಾಕ್ಯಗಳನ್ನು ಹೇಗೆ ಬದಲಾಯಿಸಬೇಕು ಪ್ಯಾಸಿವ್ ಸೆಂಟೆನ್ಸಿಗೆ ಅಂತ ಇನ್ನು ಸಾಕಷ್ಟು ಎಕ್ಸಾಂಪಲ್ಸನ್ನು ಮಾಡಿ ತೋರಿಸಿದ್ದೀನಿ. ಇದನ್ನು ನೀವು ಅರ್ಥ ಮಾಡಿಕೊಂಡು ನನ್ನ ನೆಕ್ಸ್ಟ್ ವಿಡಿಯೋವನ್ನು ಕೇಳಿದರೆ ಸುಲಭವಾಗಿ ಅರ್ಥ ಆಗುತ್ತೆ.